ನಮಸ್ಕಾರ ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ಇಂದು ಈ 9 ಜಿಲ್ಲೆಗಳ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಅನೇಕ ದಿನಗಳಿಂದ ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾ ಇರತಕ್ಕಂತಹ ರೈತರಿಗೆ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾನೆ. ಆದರೆ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ರಾಜ್ಯ ಸರ್ಕಾರದಿಂದ ಇದೀಗ ತಾನೇ ಎಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಈಗಾಗಲೇ ಸಾಕಷ್ಟು ದಿನಗಳಿಂದ ಜಮಾ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಈಗಾಗಲೇ ಜಮಾ ಆಗಿದೆ, ಇಂದು ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗುತ್ತೆ ಅನ್ನುವುದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು. ಹಾಗಾದರೆ ಸ್ನೇಹಿತರೆ, ಸುಮಾರು 30,000ದಷ್ಟು ಹೆಕ್ಟರ್ ಭೂಮಿಗಳು ನಾಶ ಆಗಿದೆ. ಪ್ರತಿಯೊಂದು ಹೆಕ್ಟರ್ಗೂ ಕೂಡ ಎಷ್ಟೊಂದು ದುಡ್ಡನ್ನು ಕೊಡ್ತಾ ಇದ್ದಾರೆ ಅಂದರೆ, ನೀರಾವರಿಗೆ ಬೇರೆ, ಕುಸ್ಕಿ ಜಮೀನಿಗೆ ಬೇರೆ, NDRF ಕುಸ್ಕಿ ಜಮೀನಿಗೆ ಎಷ್ಟು, ಹೆಚ್ಚುವರಿ ನೀರಾವರಿ ಭೂಮಿಗಳಿಗೆ ಎಷ್ಟು, ಯಾವ ಬೆಳೆಗಳಿಗೆ ಎಷ್ಟು ದುಡ್ಡನ್ನು ಕೊಡ್ತಾರೆ, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಬೋದು. ಪರಿಹಾರ.in ಅಂತ ಹೇಳ್ಬಿಟ್ಟು .com ಅಂತ ಸರ್ಚ್ ಮಾಡಿದ್ರೆ ಇದರ ವೆಬ್ಸೈಟ್ ಕೂಡ ಸಿಗುತ್ತೆ. ಅಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಆದರೆ ಇಂಪಾರ್ಟೆಂಟ್ ಟಾಪಿಕ್ಗಳನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈ ವರ್ಷದಲ್ಲಿ ಹೋದ ವರ್ಷಕ್ಕಿಂತ 4% ಹೆಚ್ಚು ಮಳೆ ಆಗಿದೆ. ಹಾಗಾಗಿ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗಿಬಿಟ್ಟಿದೆ. ಅದರಲ್ಲಿ ಸಣ್ಣ ಪುಟ್ಟ ರೈತರ ಅಂತೂ ಬೆಳೆದಿರ್ತಕ್ಕಂತಹ ಬೆಳೆಗಳು ಹೆಚ್ಚುವರಿ ನಾಶ ಆಗಿಬಿಟ್ಟಿದೆ. ಅಂದರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ನೀರು ನಿಂತ್ಕೊಂಡ್ಬಿಟ್ರು, ಅದರಲ್ಲಿ ಸಾಲ ಸೂಲಗಳನ್ನು ಮಾಡಿಕೊಂಡು ಸಣ್ಣ ಪುಟ್ಟ ರೈತರು ಬೆಳೆಗಳನ್ನು ಬೆಳೆದಿರ್ತಾರೆ. ಈ ಕಡೆ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲನೂ ಇರೋದಿಲ್ಲ, ಈ ಕಡೆ ಸಾಲದ ಬಡ್ಡಿ ಹೆಚ್ಚಾಗ್ತಾ ಇರತ್ತೆ. ಹೀಗಾಗಿ ರೈತ ಸಾವಿಗೀಡಾಗಿಬಿಡ್ತಾನೆ. ಹಾಗಾಗಿ ಅದನ್ನು ತಡೆಗಟ್ಟಲಿಕ್ಕಾದರೂ ಸರ್ಕಾರ ಮುಂದಾಗಿ ಸಾಲವನ್ನು ಮನ್ನಾವಂತರೂ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಮಾಡೋದಿಲ್ಲ ಅಂತಲೂ ಕೂಡ CM ಸಿದ್ದರಾಮಯ್ಯವರು ಹೇಳಿದ್ದಾರೆ. ಅದರ ಬದಲಾಗಿ ಬೆಳೆ ಹಾನಿ ಪರಿಹಾರವನ್ನು ನಾವು ಒದಗಿಸಿಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಈ ಹಿಂದೆನೇ ಜಂಟಿ ಸರ್ವೆ ಪ್ರಾರಂಭವಾಗಿತ್ತು. ಆ ಜಂಟಿ ಸರ್ವೆಯಲ್ಲಿ ಸುಮಾರು 30,000 ಹೆಕ್ಟರ್ ಭೂಮಿಗಳು ನಾಶ ಆಗಿರೋದು ಕಂಡು ಬಂದಿದೆ. ಹೌದು, ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಕೂಡ ಜಂಟಿ ಸರ್ವೆ ಆಗಿದೆ ಅಲ್ವಾ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನೀವು ಜಂಟಿ ಸರ್ವೆ ಮಾಡುವ ಹಾಗೆ ಮಾಡಬೇಕಾಗತ್ತೆ. ಅದು ಹೀಗೆ ಅನ್ನುವಂಥದ್ದನ್ನು ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ. ಸದ್ಯಕ್ಕೆ ಈಗ ಇಷ್ಟು ಭೂಮಿಗಳಿಗೆ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತಾ ಇದ್ದು, NDRF ಕುಸ್ಕಿ ಜಮೀನಿಗೆ 8,500 ಪ್ಲಸ್ ಜೊತೆಗೇನೆ ನೀರಾವರಿ ಭೂಮಿಗಳಿಗೆ 17,000, 2 ಕೂಡಿಸಿ 25,500 ರೂಪಾಯಿ ಸಿಗ್ತಾ ಇದೆ. ಇನ್ನು ಹೆಚ್ಚುವರಿ ನೀರಾವರಿ ಭೂಮಿಗಳಿಗೆ 31,500 ರೂಪಾಯಿ ಬೆಳೆ ಹಾನಿ ಪರಿಹಾರ ಕೊಡ್ತಕ್ಕಂಥದ್ದು. ಇಷ್ಟು ದುಡ್ಡನ್ನು ನೀವು ಬೆಳೆ ಹಾನಿ ಪರಿಹಾರದ ಮುಖಾಂತರ ಪಡ್ಕೊಳ್ತಾ ಇದ್ರಿ. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ದುಡ್ಡು ಜಮಾ ಆಗ್ತಾ ಇದೆ. ಯಾಕಂದರೆ ಇನ್ಶೂರೆನ್ಸ್ ಮಾಡಿಸಿದವ್ರಿಗೆ ಅಷ್ಟೇ ಜಮಾ ಆಗ್ತಾ ಇಲ್ಲ, ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೂ ಸಹಿತ ನಿಮ್ಮ ಖಾತೆಗಳಿಗೆ ಈ ದುಡ್ಡನ್ನು ಒದಗಿಸಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಸೊ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೂ ಸಹಿತ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿದ್ರೆ ಅದರ ವಿಡಿಯೋವನ್ನು ಮಾಡ್ಕೊಳ್ಳಿ. ಜಂಟಿ ಸರ್ವೆ ಆಗಲಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ವಿಡಿಯೋ ಮಾಡಿಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟರೆ ಸಾಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ವಿಡಿಯೋವನ್ನು ತೋರಿಸಿ ನಿಮ್ಮ ಒಂದು ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫಿಕೇಷನ್ ಆಗ್ತವೆ. ಅದೇ ರೀತಿಯಾಗಿ ವಾಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಇಲ್ವಾ ಅಂತ ಮುಖ್ಯವಾಗಿ ನೋಡ್ಕೊಳ್ತಾರೆ. ಇದೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿದ ತಕ್ಷಣ ಕನ್ಫರ್ಮ್ ಆದರೆ ನಿಮಗೂ ಕೂಡ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡುವಂತಹ ಕೆಲಸ ಮಾಡ್ತಾರೆ. ಅದನ್ನು ನೀವು ಮಾಡಿ. ಇನ್ನು ಜಂಟಿ ಸರ್ವೆ ಆದಂಥವರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಆಗಿರುತ್ತೆ, ನಿಮ್ಮ ಲಿಸ್ಟ್ ಕೂಡ ಬಿಡುಗಡೆ ಆಗಿರುತ್ತೆ, ನಿಮ್ಮ ಒಂದು ರೈತರ ಪಟ್ಟಿ ಬಿಡುಗಡೆ ಆಗಿರುತ್ತೆ. ಆ ರೈತರ ಪಟ್ಟಿಯನ್ನು ನೀವು ನೋಡ್ಕೋಬೇಕಂದ್ರೆ ಏನೂ ಇಲ್ಲ, ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಆಹಾರ ಅಂತ ಕಮೆಂಟ್ ಮಾಡಿ, ಅಥವಾ ಪರಿಹಾರವಂತ ಕಮೆಂಟ್ ಮಾಡಿ, ಇಲ್ಲ ರೈತರ ಪಟ್ಟಿ ಅಂತ ಕಮೆಂಟ್ ಮಾಡಿ. ಹೆಚ್ಚುವರಿ ಕಮೆಂಟ್ಗಳು ಬಂದಿದ್ದೆ ಆದರೆ ಇದರ ಬಗ್ಗೆ ನಾನು ವಿಡಿಯೋ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ಆ ಒಂದು ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬಹುದು ಅಂತ ನಾನು ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಿಮಗೆ ಆ ಒಂದು ಲಿಸ್ಟನ್ನು ನೋಡಲಿಕ್ಕೆ ಇಷ್ಟ ಇದ್ದರೆ ಇನ್ನು ಆ ಲಿಸ್ಟನ್ನು ಇಲ್ಲೇ ತೋರಿಸ್ಬೋದಿತ್ತು, ಭಾಳಷ್ಟು ಜನ ಚೆಕ್ ಮಾಡೋದಿಲ್ಲ, ಹಾಗಾಗಿ ನಾನು ಬಿಟ್ಟಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ತೋರಿಸ್ತೇನೆ ಖಂಡಿತವಾಗಲೂ. ಹಾಗಾಗಿ ಇನ್ನು ಒಟ್ಟಾರೆಯಾಗಿ ಮನೆಗಳು ಬಿದ್ದು ಹೋದವ್ರಿಗೂ ಕೂಡ ಅವ್ರಿಗೂ ಕೂಡ ಬೆಳೆ ಹಾನಿ ಒಂದು ಮನೆಗಳನ್ನು ಕಟ್ಟಿಸಿಕೊಡಲಾಗ್ತಾ ಇದೆ. ಅದಕ್ಕೂ ಕೂಡ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. 23,12,00,000ದಷ್ಟು ಒಂದು ದುಡ್ಡನ್ನು ಮನೆಗಳಿಗಾಗಿ ಮೀಸಲಿಟ್ಟಿದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ, ಇನ್ನು ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ದುಡ್ಡು ಜಮಾ ಆಗ್ತಾ ಇತ್ತು, ಅದು ನಿಮಗೆ ಗೊತ್ತಿದೆ. ಬಹುತೇಕ ಆಲ್ರೆಡಿ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಯಾಕಂದರೆ ರಾಜ್ಯದಲ್ಲಿ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡು ಜಮಾ ಆಗಿದ್ದು ನಮ್ಮ ಗಮನಕ್ಕೂ ಕೂಡ ಬಂದಿತ್ತು. ಬಹಳಷ್ಟು ಜನ ರೈತರು ಕೂಡ ಕಮೆಂಟ್ಗಳನ್ನು ಕೂಡ ಮಾಡಿದ್ರು, ಅದರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿದ್ವಿ ನಾವು. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚಾಗಿ ಏನು ತಿಳ್ಕೊಳ್ಳೋದು ಬೇಡ. ಆಲ್ರೆಡಿ ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಜಮಾ ಆಗಿ ಹೋಗಿರ್ತಕ್ಕಂಥದ್ದು.
ಇನ್ನು ಈ ಬೆಳೆ ಹಾನಿ ಪರಿಹಾರ ಪಡ್ಕೊಳ್ಬೇಕಂದ್ರೆ ಹೆಚ್ಚುವರಿ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬಹುದು. ಪ್ರತಿಯೊಂದು ಹೆಕ್ಟರ್ಗೆ ಹೆಚ್ಚುವರಿ ನೀರಾವರಿ ಭೂಮಿಗಳಿಗೆ 31,500ವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗಾಗಲೇ ಸಾಕಷ್ಟು ಬೆಳಗಾವಿ ಆಗಿರಲಿ, ಧಾರವಾಡ, ಯಾದಗಿರಿ ಆಗಿರಲಿ, ಚಿಕ್ಕಮಗಳೂರು, ಶಿವಮೊಗ್ಗ ಆಗಿರಲಿ, ಇನ್ನು ದಕ್ಷಿಣ ಕರ್ನಾಟಕ ಸೈಡು ಕೂಡ ಹೆಚ್ಚಿನ ಮಳೆ ಆಗಿದೆ, ಅಲ್ಲಲ್ಲಿ ಕೂಡ ಜಮಾ ಆಗ್ತಾ ಇದೆ. ಒಟ್ಟಾರೆಯಾಗಿ ಇದೇ ಜಿಲ್ಲೆ ಅಂತಿಲ್ಲ, ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿರುತ್ತೆ ಸರ್ಕಾರ. ಅದರ ಆಧಾರದ ಮೇಲೆ ದುಡ್ಡನ್ನು ಜಮಾ ಮಾಡ್ತಾ ಹೋಗುತ್ತೆ. ಓಕೆ, ಹೆಚ್ಚುವರಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.